ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಗದ್ಗುರು ಶಂಕರಾಚಾರ್ಯರು ರಚಿಸಿದ ಕಾಲಭೈರವ ಅಷ್ಟಕದ ಅರ್ಥ ಅಥವಾ ಭಾವಾರ್ಥ ತಿಳಿಯೋಣ. ಜೊತೆಗೆ ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಅಂದ್ರೆ ಆಕೆಯ ಮಂತ್ರ ಅಥವಾ ಸಹಸ್ರನಾಮವನ್ನ ಪಾರಾಯಣಕ್ಕೆ ಮೊದಲು ಗುರು ಗಣಪತಿ ಸರಸ್ವತಿಯರನ್ನ ಮನಸಾರೆ ನೆನೆದು ಆ ಕಾಲಭೈರವನನ್ನ ನೆನೆದು ಆಮೇಲೆ ಶಿವನನ್ನ ನೆನೆದು ನಂತರ ಪಾರಾಯಣವನ್ನಾಗ್ಲಿ ಮಂತ್ರವನ್ನಾಗ್ಲಿ ಆರಂಭಿಸಬೇಕು ಎಂಬುದು ಪರಂಪರೆ ಹೇಳುವ ವಿಚಾರ. ಕಾಲಭೈರವನ ಅಪ್ಪಣೆ ಅನುಮತಿ ಪಡೆದು ಪಾರಾಯಣ ಮಾಡಬೇಕು ಎಂಬುದು ಶಾಸ್ತ್ರದಲ್ಲಿ ಉಲ್ಲೇಖ. ಕಾಲಭೈರವನ ಅಷ್ಟಕವನ್ನ ಹೇಳುವವರು ಆದರೆ ಅದರ ಅರ್ಥ ತಿಳಿದು ಮಾಡಿದ್ರೆ ಇನ್ನೂ ಹೆಚ್ಚಿನ ಕನೆಕ್ಷನ್ ಬರುತ್ತೆ ಅನ್ನುವ ಉದ್ದೇಶಕ್ಕಾಗಿ ಕಾಲಭೈರವ ಅಷ್ಟಕದ ಸ್ತೋತ್ರ ಸಹಿತ ಅರ್ಥ ಹೇಳ್ತೀನಿ. ನಾನು ಸಂಗೀತ ಕಲ್ತಿಲ್ಲ, ಸ್ವರಜ್ಞಾನ ಇಲ್ಲ ನನಗೆ. ಆದರೂ ಆ ಕಾಲಭೈರವ ಅಷ್ಟಕ ಹೇಳುವಾಗ ಮತ್ತು ಕೇಳುವಾಗ ಆಗುವಂತಹ ರೋಮಾಂಚನದ ಅನುಭವಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಕಮೆಂಟಲ್ಲಿ ಒಬ್ರು ಕೇಳಿದ್ರು, ಅದಕ್ಕಾಗಿ ಅರ್ಥ ತಿಳಿದು ಮಾಡಿದ್ರೆ ಒಳ್ಳೆಯದು ಅನ್ನುವ ಉದ್ದೇಶದಿಂದ ಈ ವಿಡಿಯೋ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಮಾತ್ರೇ ನಮಃ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅವನ ಪಾದಗಳು ಪವಿತ್ರ ಕಮಲದಂತೆ ಇವೆ. ದೇವರಾಜ ಇಂದ್ರನು ಸಹ ಅವನನ್ನ ಆರಾಧಿಸ್ತಾನೆ. ಅವನು ಸರ್ಪವನ್ನು ಯಜ್ಞೋಪವೀತವಾಗಿ ಧರಿಸಿದ್ದಾನೆ. ವ್ಯಾಳ ಅಂದ್ರೆ ಇಲ್ಲಿ ಸರ್ಪ ಅಂತ ಅರ್ಥ. ಯಜ್ಞಸೂತ್ರ ಅಂದ್ರೆ ಯಜ್ಞೋಪವೀತ ಅಥವಾ ಜನಿವಾರ ಅಂತ ಹೇಳ್ತಾರೆ. ಮತ್ತು ತಲೆಯ ಮೇಲೆ ಚಂದ್ರನನ್ನ ಧರಿಸಿದ್ದಾನೆ. ಅವನು ಕರುಣಾಮಯಿ, ನಾರದ ಮತ್ತು ಯೋಗಿಗಳಿಂದ ಪೂಜಿಸಲ್ಪಡುವವನು. ದಿಗಂಬರ ಸ್ವರೂಪದಲ್ಲಿರುವ ಅವನು ಪರಮ ಶುದ್ಧ ಚೈತನ್ಯ ರೂಪಿ, ಕಾಲದ ಸ್ವಾಮಿ, ಭಯವನ್ನ ನಿವಾರಿಸುವ ಸ್ವಾಮಿ. ಕಾಶಿನಗರದ ಅಧಿಪತಿಯಾದ ಕಾಲಭೈರವನನ್ನ ಭಜಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ಭಾನುಕೋಟಿ ಭಾಸ್ವರಂ ಭವಾಬ್ಧಿ ತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷ ಅಕ್ಷಮಾಲಿಕಾಧರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅವನು ಕೋಟ್ಯಾಂತರ ಸೂರ್ಯರಂತೆ ಪ್ರಕಾಶಮಾನವ ಆಗಿರುವವನು. ಸಂಸಾರವೆಂಬ ಸಮುದ್ರದಿಂದ ಜೀವಗಳನ್ನ ಪಾರು ಮಾಡುವ ಪರಮ ರಕ್ಷಕನು. ನೀಲಕಂಠನಾಗಿ ಭಕ್ತರ ಬಯಕೆಯನ್ನ ಪೂರೈಸುವವನು. 3 ಕಣ್ಣುಗಳು ಉಳ್ಳವನು. ಕಾಲವನ್ನೇ ನಿಯಂತ್ರಿಸುವ ಶಕ್ತಿಶಾಲಿ ಕಮಲದಂತೆ ಕಣ್ಣುಗಳಿರುವವನು. ಜಪಮಾಲೆಯನ್ನು ಧರಿಸಿರುವವನು. ಕಾಶಿನಗರದ ಅಧಿಪತಿಯಾದ ಕಾಲಭೈರವನನ್ನ ಭಜಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ಶೂಲಟಂಕ ಪಾಶದಂಡ ಪಾಣಿಮಾದಿ ಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅವನು ತ್ರಿಶೂಲ, ಖಡ್ಗ, ಪಾಶ ಮತ್ತು ದಂಡವನ್ನ ಹಿಡಿದಿರುವವನು. ಸೃಷ್ಟಿಯ ಮೂಲ ಕಾರಣೀಕರ್ತನು. ಗಾಢ ನೀಲಿ ದೇಹ ಹೊಂದಿರುವವನು. ಆದಿದೇವರು. ಶಾಶ್ವತ ಮತ್ತು ದುಃಖರಹಿತನು. ಭಯಾನಕ ಪರಾಕ್ರಮ ಹೊಂದಿರುವ ಪ್ರಭು. ಅದ್ಭುತವಾದ ತಾಂಡವ ನೃತ್ಯವನ್ನ ಪ್ರೀತಿಸುವವನು. ಕಾಶಿನಗರದ ಅಧಿಪತಿಯಾದ ಕಾಲಭೈರವನನ್ನ ಭಜಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತಚಾರ ವಿಗ್ರಹಂ ಭಕ್ತವತ್ಸಲಂ ಸ್ಥಿತಂ ಸಮಸ್ತಲೋಕ ವಿಗ್ರಹಂ ನಿಕ್ವಣನ್ನ ಮನೋಜ್ಞ ಹೇಮ ಕಿಂಕಿಣೀಲ ಕಟೀಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅವನು ಭಕ್ತರಿಗೆ ಭೋಗ ಮತ್ತು ಮೋಕ್ಷ ಎರಡನ್ನ ನೀಡುವವನು. ಅವನ ರೂಪ ಸುಂದರವಾದವಾಗಿ ಮಹಿಮೆಯನ್ನ ಹೊಂದಿದೆ. ಅವನು ಭಕ್ತರ ಮೇಲೆ ಅಪಾರ ಪ್ರೀತಿ ಹೊಂದಿರುವವನು ಮತ್ತು ಎಲ್ಲ ಲೋಕಗಳಲ್ಲಿ ವ್ಯಾಪಿಸಿರುವವನು. ಅವನ ಕಟಿಭಾಗ ಅಂದ್ರೆ ಸೊಂಟದ ಭಾಗದಲ್ಲಿ ಬಂಗಾರದ ಗಂಟೆಗಳ ಅಲಂಕಾರ
ಮನಮೋಹಕವಾಗಿ ಹೊಳಿತಾ ಇದೆ ಅನ್ನೋದು ಈ ಅಷ್ಟಕದ ಅರ್ಥ. ಧರ್ಮಸೇತುಪಾಲಕಂ ತ್ವಧರ್ಮಮಾರ್ಗನಾಶಕಂ ಕರ್ಮಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣಕೇಶಪಾಶೋಭಿತಾಂಗಮಂಡಲಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅವನು ಧರ್ಮವನ್ನು ಕಾಪಾಡುವವನು, ಅಧರ್ಮದ ಮಾರ್ಗವನ್ನು ನಾಶ ಮಾಡುವವನು. ಅವನು ಕರ್ಮ ಬಂಧನಗಳಿಂದ ಜೀವಿಗಳನ್ನು ಮುಕ್ತಗೊಳಿಸಿ ಶಾಂತಿ ಮತ್ತು ಸುಖವನ್ನು ನೀಡುವವನು. ಅವನ ದೇಹವು ಬಂಗಾರದಂತೆ ಹೊಳೆಯುವ ಕೂದಲಿನಿಂದ ಅಲಂಕರಿತವಾಗಿದೆ ಅನ್ನೋದು ಈ ಅಷ್ಟಕದ ಅರ್ಥ. ರತ್ನಪಾದುಕ ಪ್ರಭಾಭಿರಾಮಪಾದ ಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟ ದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಳದಂ ಶ್ರವೀಷಣಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ರತ್ನ ಪಾದುಕೆಗಳಿಂದ ಹೊಳೆಯುವ ಪಾದಗಳನ್ನು ಹೊಂದಿರುವ ಶಾಶ್ವತ ಮತ್ತು ಅದ್ವಿತೀಯ ಆರಾಧ್ಯ ದೇವರಾದ ಮರಣದ ಭಯ ಅಹಂಕಾರಗಳನ್ನು ನಾಶ ಮಾಡುವ ಭಯಾನಕ ಹಲ್ಲುಗಳನ್ನು ಹೊಂದಿರುವ ಕಾಲಭೈರವನನ್ನು ಭಜಿಸುತ್ತೇನೆ ಅನ್ನೋದು ಈ ಅಷ್ಟಕದ ಅರ್ಥ. ಅಟ್ಟಹಾಸ ಭಿನ್ನ ಪದ್ಮಜಾಂಡಕೋಶ ಸಂಚಯಂ ದೃಷ್ಟಿಪಾತ ನಷ್ಟ ಪಾಪ ಜಾಲಮೌಗ್ರನಾಶನಂ ಅಷ್ಟಸಿದ್ಧಿದಾಯಕಂ ಕಪಾಲಮಾಲಿಕಾಧರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅವನ ಗರ್ಜನೆಯ ನಗುವಿನಿಂದ ಬ್ರಹ್ಮಾಂಡವೇ ಕಂಪಿಸ್ತಾ ಇದೆ. ಅವನ ದೃಷ್ಟಿ ಬೀಳುತ್ತಿದ್ದಂತೆ ಪಾಪಗಳು ನಾಶವಾಗ್ತವೆ. ಅಷ್ಟ ಸಿದ್ಧಿ ಅಂದರೆ 8 ಸಿದ್ಧಿಗಳನ್ನು ನೀಡುವ ಆತ ಕಪಾಲಮಾಲೆಯನ್ನು ಧರಿಸಿರುವ ಕಾಲಭೈರವನನ್ನ ಭಜಿಸುತ್ತೇನೆ ಅನ್ನೋದು ಈ ಅಷ್ಟಕದ ಅರ್ಥ. ಭೂತಸಂಗನಾಯಕಂ ವಿಶಾಲ ಕೀರ್ತಿದಾಯಕಂ ಕಾಶಿವಾಸಿ ಲೋಕ ಪುಣ್ಯ ಪಾಪಶೋಧಕಂ ವಿಭುಂ ನೀತಿಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಭೂತಗಣಗಳ ನಾಯಕನಾದ ಮಹತ್ತರ ಕೀರ್ತಿಯನ್ನ ನೀಡುವ, ಕಾಶಿಯಲ್ಲಿ ವಾಸಿಸುವ ಜನರ ಪುಣ್ಯ ಪಾಪಗಳನ್ನು ಶುದ್ಧಗೊಳಿಸುವ ಧರ್ಮದ ಮಾರ್ಗದಲ್ಲಿ ಪರಿಣಿತನಾದ ಅನಾದಿ ಜಗತ್ತಿನ ಸ್ವಾಮಿಯಾದ ಕಾಲಭೈರವನನ್ನ ನಾನು ಭಜಿಸುತ್ತೇನೆ ಅನ್ನೋದು ಇದರ ಅರ್ಥ. ಇದನ್ನ ಹೇಳೋದ್ರಿಂದ ಅಪಘಾತ ಭಯ ಕಡಿಮೆ ಆಗುತ್ತೆ, ಅಜ್ಞಾನ ನಿವಾರಣೆ ಆಗುತ್ತೆ, ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ, ಕರ್ಮಶುದ್ಧಿ, ಆತ್ಮವಿಶ್ವಾಸ, ಧೈರ್ಯ ಬರುತ್ತೆ, ಶನಿದೋಷ ಶಮನವಾಗುತ್ತೆ. ಕಾಶಿಯ ಕ್ಷೇತ್ರಪಾಲ, ಧರ್ಮದ ರಕ್ಷಕ ಕಾಶಿಯಲ್ಲಿ ಮೊದಲು ಈತನ ದರ್ಶನ ಪಡೆದು ಮತ್ತೆ ವಿಶ್ವನಾಥನ ದರ್ಶನ ಸಾಧ್ಯ ಅಂತ ಉಲ್ಲೇಖ ಇದೆ. ಹಾಗೆ ಎಲ್ಲ ಶಕ್ತಿಪೀಠಗಳಲ್ಲಿ ಭೈರವ ಇದ್ದೇ ಇರುತ್ತೆ. ಭೈರವನನ್ನ ಹೊರಗಡೆಯಿಂದ ಅವನನ್ನ ದರ್ಶನ ಮಾಡಿ ಮುಂದೆ ಹೋದಾಗ ಶಕ್ತಿಪೀಠದಲ್ಲಿ ತಾಯಿಯ ದರ್ಶನ ಆಗೋದು. ಹೀಗೆ ಶಿವನ ಮತ್ತು ಶಕ್ತಿಯ ದರ್ಶನ, ಅವರ ಆರಾಧನೆಗೆ ಮೊದಲು ಭೈರವನ ಅನುಮತಿ ಅಥವಾ ಅವನ ಅನುಗ್ರಹ ಅಗತ್ಯ ಅಂತ ಹೇಳ್ತಾರೆ. ಕಾಲಭೈರವ ಅಷ್ಟಕ ಆದ್ರೂ ಹೇಳ್ಬೋದು. ಇಲ್ಲಿ ಸಿಂಪಲ್ ಆಗಿ ಕಾಲಭೈರವನ ಬಾಲರೂಪವಾದ ಬಟುಕ ಭೈರವನ ಮಂತ್ರ ಓಂ ಬಟುಕ ಭೈರವಾಯ ನಮಃ ಅಂತ ಅವನನ್ನು ನೆನೆದು ತಾಯಿಯ ಆರಾಧನೆ ಮಾಡಬೇಕು. ಕಾಲಭೈರವನ ಉಗ್ರ ರೂಪ, ಉನ್ಮತ್ತನಾದ ಉಗ್ರ ರೂಪಿಯ ಜಪ, ಸ್ವಲ್ಪ ಉಗ್ರ ಸಾಧನೆ ಮನೆಯಲ್ಲಿ ಮಾಡಬಾರದು ಅನ್ನುವ ಉದ್ದೇಶಕ್ಕೆ ಬಾಲ ರೂಪವನ್ನ ನೆನೆಸಿ ಜಪಿಸುವುದು, ಈ ರೀತಿ ಸಾಧನೆಯನ್ನ ಮುಂದುವರಿಸಬಹುದು. ಎಲ್ಲ ನೆಗೆಟಿವಿಟಿಯಿಂದ ಆತ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.